ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ನನಗೆ ಗೊತ್ತಿರತಕ್ಕಂತಹ ಅಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ಸುನೀತಾ ವಿಲಿಯಮ್ಸ್ ಅವರು ಭಾರತದ ಮೂಲದವರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಅವರ ತಂದೆ ಬಂದ್ಬಿಟ್ಟು ಗುಜರಾತ್ ಮೂಲದವರು. ಕೆಲಸಕ್ಕೆ ಅಂತ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಒಂದು ಮಹಿಳೆ ಜೊತೆ ಪ್ರೀತಿಸಿ ಮದುವೆ ಆಗ್ತಾರೆ. ಅವರಿಗೆ ಜನಿಸಿದಂಥ ಮಗಳೇ ಸುನೀತಾ ವಿಲಿಯಮ್ಸ್. ಸುನೀತಾ ವಿಲಿಯಮ್ಸ್ ಅವರ ವಿದ್ಯಾಭ್ಯಾಸವನ್ನೆಲ್ಲ ಕೂಡ ಅಮೆರಿಕದಲ್ಲಿ ಮುಗಿಸ್ತಾರೆ. ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡ್ಕೋತಾರೆ. ಪೈಲಟಾಗಿ ಕೆಲಸ ಕೂಡ ನಿರ್ವಹಿಸ್ತಾ ಇರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಸುನೀತಾ ವಿಲಿಯಮ್ಸ್ ಅವರು ಡಿಸೆಂಬರ್ 9ನೇ ತಾರೀಕು 2006ರಲ್ಲಿ ಬಾಹ್ಯಾಕಾಶನ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ STS 117 ಮಿಷನ್ ಸ್ಪೆಷಲಿಸ್ಟ್ ಆಗಿ ಹೊರಹೊಮ್ಮುತ್ತಾರೆ. 2007 ಜೂನ್ 22ನೇ ತಾರೀಕು ಭೂಮಿಗೆ ವಾಪಸ್ ಬರ್ತಾರೆ. ಸುನೀತಾ ವಿಲಿಯಮ್ಸ್ ಹಾಗೂ ಬುಜ್ ವಿಲ್ಮೋರ್ ಅವರು ಕೇವಲ 8 ದಿನಗಳ ಕಾಲ ಅಧ್ಯಯನ ಮಾಡೋದಕ್ಕಾಗಿ ಮಾತ್ರ ಅವರು ಬಾಹ್ಯಾಕಾಶಯಾನ ಮಾಡಿರ್ತಾರೆ. ಆದರೆ ಅಲ್ಲಿ ಸ್ಟಾರ್ ಲೈನರ್ ಕೈ ಕೊಟ್ಟಿದ್ರಿಂದ ಸ್ಥಾನ ಬದಲಾವಣೆ ಆಗುತ್ತೆ. ಹಾಗಾಗಿ ಅವರು ಅಲ್ಲೇ ಉಳಿಬೇಕಾಗುತ್ತೆ. ಸುಮಾರು 286 ದಿನಗಳ ಕಾಲ ಇವರು ಬಾಹ್ಯಾಕಾಶದಲ್ಲಿರ್ತಾರೆ. 4576 ಬಾರಿ ಇವರು ಭೂಮಿಯನ್ನು ಸುತ್ತಿರ್ತಾರೆ. ಏಕೆಂದರೆ ಅಲ್ಲಿದ್ಮೇಲೆ ಏನಾದರೂ ಮಾಡಲೇಬೇಕು. ಇಲ್ಲೇ ನಾಸಾ ಕಡೆಯಿಂದನೂ ಕೂಡ ರಿಪೋರ್ಟ್ ಇರುತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ, ಕೆಲಸ ಮಾಡಬೇಕು ಅಂತ. ಯಾಕೆಂದರೆ ಇವರು ಮತ್ತೆ ನೆಕ್ಸ್ಟು ಬೇರೆ ಒಂದು ಏನದು ಸ್ಪೇಸ್ ಕ್ರಾಫ್ಟ್ ಡ್ರ್ಯಾಗನ್ ಟ್ರೂನ ಕಳಿಸ್ಬೇಕಾಗಿರುತ್ತೆ. ಅಲ್ಲಿವರೆಗೂ ಕೂಡ ಇವ್ರನ್ನ ಮತ್ತೆ ರಿಟರ್ನ್ ಆಗೋವರೆಗೂ ಕೂಡ ಇವರು ಕೆಲಸ ಮಾಡಬೇಕಾಗುತ್ತೆ. ಮತ್ತು ಸುನೀತಾ ವಿಲಿಯಮ್ಸ್ ಅವರು ಅತಿ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳ್ಕೊಂಡಂತಹ ಮಹಿಳೆಯರ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿರ್ತಾರೆ. ಮತ್ತೊಬ್ಬ ಮಹಿಳೆ ಕೂಡ 1ನೇ ಸ್ಥಾನದಲ್ಲಿರ್ತಾರೆ. ಸ್ನೇಹಿತರೆ, ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ನಮಗೆ ಅನಿಸೋದು ನಿಜವಾಗ್ಲೂ ಕೂಡ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಮಹಿಳೆಯರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಹೆಚ್ಚು ದಿನಗಳ ಕಾಲ ಉಳ್ಕೊಂಡಂತಹ ಮೊದಲಿಗರು ಕೂಡ ಮಹಿಳೆಯೇ. ಹೆಚ್ಚು ದಿನಗಳ ಕಾಲ ಉಳ್ಕೊಂಡಂತಹ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕೂಡ ಮಹಿಳೆಯೇ. ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ನಾಸಾ ಇಲ್ಲದ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಏಕೆಂದರೆ ಹೀಲಿಯಂ ಸೋರಿಕೆ ಆಗಿರುತ್ತೆ, ಅದರ ಸ್ಥಾನ ಬದಲಾವಣೆ ಆಗಿರುತ್ತೆ ಸ್ಟಾರ್ ಲೈನ್ದು. ಹಾಗಾಗಿ ಕೈ ಕೊಟ್ಟಿರೋದ್ರಿಂದ ತುಂಬ ತೊಂದರೆ ಉಂಟಾಗಿರುತ್ತೆ. ಅವ್ರನ್ನ ಕರ್ಕೊಂಬರೋದಕ್ಕೆ ಒಂದು ಒಳ್ಳೆ ವೆಪನ್ನ ರೆಡಿ ಮಾಡುತ್ತೆ. ಅದರ ಹೆಸರು SpaceX Dragon 2. ಅವ್ರನ್ನ ಕರ್ಕೊಂಬರೋಕ್ಕೆ ಒಂದು ಒಳ್ಳೆ ವೆಪನ್ ಇದು ಸುಮಾರು 18 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಆ ಬಾಹ್ಯಾಕಾಶದಿಂದ ಭೂಮಿಗೆ 4 ಜನಗಳನ್ನ ಕರ್ಕೊಂಬರುತ್ತೆ. ಸುನೀತಾ ವಿಲಿಯಮ್ಸ್, ಬುಜ್ ವಿಲ್ಮೋರ್, ಇವ್ರ ಜೊತೆಗೆ ಇನ್ನಿಬ್ಬರು ಕೂಡ ಇರ್ತಾರೆ. ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸುಮಾರು ಬೆಳಗಿನ ಜಾವ 3 ಗಂಟೆ 27 ನಿಮಿಷಕ್ಕೆ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಇದು ಬಂದು ಧುಮುಕುತ್ತೆ. ಏನೋ ತಿನ್ನೋ ವಸ್ತು ಅಂದ್ಕೊಂಡು ಅಲ್ಲಿರ್ತಕ್ಕಂತಹ ಡಾಲ್ಫಿನ್ಗಳೆಲ್ಲ ಸುತ್ತುವರಿತವೆ. ಅದಾದ ನಂತರ ಹಡಗುಗಳು ಎಲ್ಲ ಶಿಪ್ಗಳೆಲ್ಲ ಬಂದು ಸುತ್ತುವರೆದು ಹೈಡ್ರಾಲಿಕ್ ಮುಖಾಂತರ ಇವ್ರನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ವಿಜ್ಞಾನಿಗಳು, ನಮ್ಮ ಇಸ್ರೋ ಕೂಡ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೆ, ಗೌರವವನ್ನು ಸೂಚಿಸುತ್ತೆ. ನಿಜವಾಗ್ಲೂ ಕೂಡ 59 ವರ್ಷದ ಸುನೀತಾ ವಿಲಿಯಮ್ಸ್, 61 ವರ್ಷದ ವಿಲ್ಮೋರ್ ಅವ್ರಿಗೆ ಈ ಸಾಧನೆಗೆ ಮೆಚ್ಚುಗೆಗಳ ಮಹಾಪೂರನೇ ಹರಿದು ಬರುತ್ತೆ. ಇವಾಗ ಅವರು ನಾಸಾದಲ್ಲಿ ಮೆಡಿಕಲ್ ಟೆಸ್ಟಲ್ಲಿ ಇರ್ತಾರೆ. ಕಾರಣ ಅವರು ಅಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ. ಅವರ ಮೂಳೆಗಳು ಸೌದಿರ್ತವೆ. ಹಾಗಾಗಿ ಅವರು ಇಲ್ಲಿ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗಿರುತ್ತೆ. ಹಾಗಾಗಿ ಅವರು 45 ದಿನಗಳ ಕಾಲ ಮೆಡಿಕಲ್ ಟೆಸ್ಟಲ್ಲಿ ಇರ್ತಾರೆ. ಅದಾದ ನಂತರ ಅವರು ಮನೆಗೆ ಹೋಗ್ಬೋದು, ಎಲ್ಲಿ ಬೇಕಾದರೂ ಓಡಾಡ್ಬೋದು. ಅವರು ಈ ಭೂಮಿಗೆ ಹೊಂದಿಕೆ ಆಗಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರು ಎಲ್ಲಿ ಬೇಕಾದರೂ ಹೋಗ್ಬೋದಾಗುತ್ತೆ. ಮತ್ತೊಂದು ನಮ್ಮ ಭಾರತೀಯರು ಸುನೀತಾ ವಿಲಿಯಮ್ಸ್ ಅವ್ರ ಬಗ್ಗೆ ಒಂದು ಗೌರವ ಪಡುವಂತಹ, ಹೆಮ್ಮೆ ಪಡುವಂತಹ ವಿಚಾರ ಏನಪ್ಪ ಅಂತಂದರೆ, ಅವರು ಬಾಹ್ಯಾಕಾಶಯಾನಕ್ಕೆ ಹೋಗಬೇಕಾದ್ರೆ ಜೊತೆಯಲ್ಲಿ ಭಗವದ್ಗೀತೆ ಪುಸ್ತಕ ಮತ್ತು ಗಣೇಶನ ಮೂರ್ತಿಯನ್ನು ತಗೊಂಡೋಗಿರ್ತಾರೆ. ನಿಜವಾಗ್ಲೂ ಕೂಡ ಇದನ್ನು ನೋಡಿದ್ರೆ ನಮ್ಮ ಭಾರತೀಯರು, ನಮ್ಮ ಭಾರತದ ಮೇಲೆ ಮತ್ತು ಭಾರತದ ಧರ್ಮದ ಮೇಲೆ, ನಮ್ಮ ಹಿಂದೂ ಧರ್ಮದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಗೌರವ ಎಷ್ಟಿದೆ ಅಂತ ತೋರಿಸುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಇದು SpaceX Dragon 2 ಈ ವೆಪನ್ ರೆಡಿ ಮಾಡೋದಕ್ಕೆ ಸುಮಾರು ದೇಶಗಳು ಸಹಾಯ ಮಾಡಿರ್ತವೆ. ಸಹಾಯ ಅಂದರೆ ರಷ್ಯಾ ಆಗಿರ್ಬೋದು. ರಷ್ಯಾ ಇದರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ.
ಯಾಕೆಂದರೆ ಅಮೇರಿಕಾ ಒಂದೇ ಕೈಯಲ್ಲಿ ಇದು ಆಗ್ತಾ ಇರಲಿಲ್ಲ. ಆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ 2ನ ವೆಪನ್ನ ರೆಡಿ ಮಾಡೋದಕ್ಕೆ ರಷ್ಯಾ ತುಂಬ ಸಾಥ್ ಕೊಟ್ಟಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಹಾಯ ಮಾಡಿದಂಥ ಎಲ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು.